ವೇಣುಗೋಪಾಲಸ್ವಾಮಿ ದೇವಸ್ಥಾನ ಸುರಪುರ 1705ರಲ್ಲಿ ರಾಜಾ ಪಿತಾಂಬರ್ ಬಹಾರಿ ಪಿಡ್ಡ ನಾಯಕ 1693–1726 ನಿರ್ಮಿಸಿದ ವೇಣುಗೋಪಾಲಸ್ವಾಮಿ ದೇವಸ್ಥಾನವು ಹತ್ತಿರದ ಸುಂದರವಾದ ದೇವರ ಬಾವಿಯಾಗಿದ್ದು ಇದು ಸುರಪುರ ನಾಯಕರ ಯೋಗ್ಯ ರಚನೆಗಳಲ್ಲಿ ಒಂದಾಗಿದೆ. ಇದು ಸುಂದರವಾದ ಮತ್ತು ಆಕರ್ಷಕವಾದ ಗಾರೆ ಶಿಲ್ಪಗಳನ್ನು ಹೊಂದಿದೆ. ವಾರ್ಷಿಕ ಜಾತ್ರೆ ಗೋಕುಲಾಷ್ಟಮಿಯಂದು ನಡೆಯುತ್ತದೆ. 35 ಅಡಿ ಎತ್ತರದ ಮೇಲಿನಿಂದ ನೀರು ಉಪುಳಿ ಚೆಲ್ಲುವುದನ್ನು ವೀಕ್ಷಿಸಲು ಜನರು ಇಲ್ಲಿಗೆ ಸೇರುತ್ತಾರೆ. ವೇಣುಗೋಪಾಲಸ್ವಾಮಿ ದೇವಸ್ಥಾನದ ಹತ್ತಿರ ಮತ್ತೆ ಭಾಗಶಃ ನಿರ್ಮಿಸಲಾದ ದೇವಸ್ಥಾನವಿದೆ. ನೀವು ನೋಡುವಂತೆ ಗೋಡೆಗಳನ್ನು ನಿರ್ಮಿಸುವಾಗ ನಿರ್ಮಾಣವನ್ನು ಕೈಬಿಡಲಾಗಿದೆ. ಅರ್ಧ ನಿರ್ಮಿಸಲಾದ 2 ಗೋಡೆಗಳ ನಡುವಿನ ಸ್ಥಳವು ಗರ್ಭಗೃಹಕ್ಕಾಗಿ ಉದ್ದೇಶಿಸಲಾಗಿತ್ತು ಮತ್ತು ವೃತ್ತವು ಸಭಾ ಮಂಟಪದ ಕೇಂದ್ರವಾಗಿರುತ್ತಿತ್ತು. ಅಲ್ಲದೆ ಈ ದೇವಸ್ಥಾನಕ್ಕಾಗಿಯೇ ಅರೆಮುಗಿದ ಕಿರಣಗಳು ಮತ್ತು ಕಂಬಗಳ ದೊಡ್ಡ ಸಂಗ್ರಹವಿತ್ತು. ವಾಗಂಗೇರ ವಿಜಯನಗರ ಸಾಮ್ರಾಜ್ಯದ ಸಾಮಂತನಾಗಿದ್ದನು ಮತ್ತು ಈ ದೇವಸ್ಥಾನವನ್ನು ಆಗ ನಿರ್ಮಿಸಲಾಗುತ್ತಿತ್ತು ಎಂದು ನಾನು ಭಾವಿಸುತ್ತೇನೆ. ತಾಳಿಕೋಟೆ ಯುದ್ಧದಲ್ಲಿ ವಿಜಯನಗರದ ಪತನದ ನಂತರ ಎಲ್ಲಾ ದೇವಾಲಯ ನಿರ್ಮಾಣಗಳು ಸ್ಥಗಿತಗೊಂಡಂತೆ ಕಾಣುತ್ತದೆ. ವರ್ಷ ನಡೆದಂತೆ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಶ್ರೀ ವೇಣುಗೋಪಾಲ ಸ್ವಾಮಿಯ ಜಾತ್ರೆ ನಡೆಯಿತು. ಸಾವಿರಾರು ಜನರು ಬಂದು ಜಾತ್ರೆಯಲ್ಲಿ ಭಾಗಿಯಾಗಿದರು. ಇಲ್ಲಿ ನಡೆದ ಹಾಗೆ ಎಲ್ಲೂ ನಡೆಯೋದಿಲ್ಲ. ಹಾಳೋಕಳಿ ಜಾತ್ರೆ ಶ್ರೀ ತಿರುಪತಿ ತಿಮ್ಮಪ್ಪನ ಬಳಿ ಮೊದಲನೇ ಪೂಜೆ ಕೂಡ ನಮ್ಮ ಸುರಪುರದ ಶ್ರೀ ವೇಣುಗೋಪಾಲಸ್ವಾಮಿ ದೇವಸ್ಥಾನದಿಂದ ಆಗುತ್ತದೆ. ಸುರಪುರ ಎಂದು ಕರೆಯಲ್ಪಡುವ ಶೋರಾಪುರವು ಗುಲ್ಬರ್ಗದಿಂದ ದಕ್ಷಿಣಕ್ಕೆ ಸುಮಾರು 110 ಕಿಮೀ ಮತ್ತು ಬೆಂಗಳೂರಿನಿಂದ ಉತ್ತರಕ್ಕೆ ಸುಮಾರು 500 ಕಿಮೀ ದೂರದಲ್ಲಿರುವ ಅದೇ ಹೆಸರಿನ ತಾಲ್ಲೂಕು ಕೇಂದ್ರವಾಗಿದೆ. ಮುಸ್ಲಿಂ ಆಡಳಿತಗಾರರು ಸ್ಥಳದ ಹೆಸರನ್ನು ಸುರಪುರದಿಂದ ಶೋರಪುರಕ್ಕೆ ಬದಲಾಯಿಸಿದರು. ಸ್ವಾತಂತ್ರ್ಯ ಚಳವಳಿಯ ಇತಿಹಾಸದಲ್ಲಿ ಈ ಸ್ಥಳವು ಐತಿಹಾಸಿಕ ಮಹತ್ವವನ್ನು ಹೊಂದಿದೆ. ವಿಜಯನಗರದ ಪತನದ ನಂತರ ಇದು ಸುರಪುರದ ನಾಯಕರ 1636–1858 ರಾಜಧಾನಿಯಾಗಿತ್ತು. ಇದು ಅವರ ಶೌರ್ಯಕ್ಕೆ ಹೆಸರುವಾಸಿಯಾಗಿದೆ. ಫೆಬ್ರವರಿ 1858ರಲ್ಲಿ ಸುರಪುರದ ರಾಜ ವೆಂಕಟಪ್ಪ ನಾಯಕ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಧೈರ್ಯದಿಂದ ದಂಗೆ ಎದ್ದಾಗ ಈ ಸ್ಥಳವು ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಅವಧಿಯಲ್ಲಿ ಬೆಳಕಿಗೆ ಬಂದಿತು. ಈ ಸ್ಥಳವು ಬೆಟ್ಟಗಳ ಸಾಲುಗಳಿಂದ ಸುತ್ತುವರೆದಿರುವ ರಕ್ಷಣಾ ದೃಷ್ಟಿಕೋನದಿಂದ ಕಾರ್ಯತಂತ್ರದ ಸ್ಥಳದಲ್ಲಿದೆ ಮತ್ತು ಅದರ ಸುತ್ತಲಿನ ಕೋಟೆ ಮತ್ತು ಎತ್ತರದ ದ್ವಾರಗಳು ಸಂದರ್ಶಕರನ್ನು ಆಕರ್ಷಿಸುತ್ತವೆ. ಈ ಸ್ಥಳದ ಆಸಕ್ತಿಯ ವಸ್ತುಗಳೆಂದರೆ ಸುರಪುರದ ನಾಯಕರು ನಿರ್ಮಿಸಿದ ಗೋಪಾಲಸ್ವಾಮಿಗೆ ಸಮರ್ಪಿತವಾದ ಭವ್ಯವಾದ ದೇವಾಲಯವು ವರ್ಷವಿಡೀ ಭಕ್ತರನ್ನು ಆಕರ್ಷಿಸುತ್ತದೆ. ಇದು ಎತ್ತರದ ಸ್ಥಳದಲ್ಲಿದ್ದು ಅದಕ್ಕೆ ದಾರಿ ಮಾಡಿಕೊಡುವ ಮೆಟ್ಟಿಲುಗಳು ಮತ್ತು ಗೋಪುರದಂತಹ ಗೂಡುಗಳ ಸಾಲುಗಳು, ಅವುಗಳಲ್ಲಿ ಚಿತ್ರಗಳನ್ನು ಸ್ಥಾಪಿಸಲಾಗಿದೆ ಮತ್ತು ಚಾವಣಿಯ ಮೇಲ್ಭಾಗದ ಬದಿಗಳಲ್ಲಿ ಒಂದು ಸಾಲಿನಲ್ಲಿ ನಿರ್ಮಿಸಲಾಗಿದೆ. ಇದು ವಿಜಯನಗರದ ನಂತರದ ಶೈಲಿಯಲ್ಲಿ ಎತ್ತರದ ಕಲ್ಲಿನ ಕಂಬಗಳನ್ನು ಹೊಂದಿದೆ. ಶೋರಾಪುರದ ಶ್ರೀ ವೇಣುಗೋಪಾಲಸ್ವಾಮಿ ದೇವಸ್ಥಾನದ ವಾರ್ಷಿಕ 3 ದಿನಗಳ ಜಾತ್ರೆ. ಇದರಲ್ಲಿ ಪ್ರದೇಶದಾದ್ಯಂತ ಸಾವಿರಾರು ಭಕ್ತರು ಭಾಗವಹಿಸುತ್ತಾರೆ. ಹಾಲೋಕುಳಿ ಬಣ್ಣಗಳೊಂದಿಗೆ ಹಾಲನ್ನು ಸಿಂಪಡಿಸುವುದು ಎಂದು ಕರೆಯಲ್ಪಡುವ ಹಬ್ಬಗಳು ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತವೆ. ಬಣ್ಣಗಳೊಂದಿಗೆ ಬೆರೆಸಿದ ಹಾಲನ್ನು ಸಿಂಪಡಿಸುವ ಪ್ರಾಚೀನ ಸಂಪ್ರದಾಯವನ್ನು ಚರ್ಮದಿಂದ ತಯಾರಿಸಿದ ಸ್ಪ್ರೇ ಗನ್ಗಳಿಂದ ಪಿಕ್ಕರಿಗಳು ನಡೆಸಲಾಗುತ್ತಿತ್ತು. ಕಾಲಾನಂತರದಲ್ಲಿ ಹಾಲನ್ನು ನೀರಿನಿಂದ ಬದಲಾಯಿಸಲಾಯಿತು. ಆದರೆ ಹಬ್ಬಗಳನ್ನು ಇನ್ನೂ ಅದೇ ಉತ್ಸಾಹದಿಂದ ಆಚರಿಸಲಾಗುತ್ತದೆ. ಮತ್ತೊಂದೆಡೆ ಮೈಮೂರ್ಗಳು ಹಳದಿ ವಸ್ತ್ರಧಾರಿ ಕೃಷ್ಣನ ಭಕ್ತರು ಚರ್ಮದಿಂದ ಮಾಡಿದ ಸ್ಪ್ರೇ ಗನ್ಗಳಿಂದ ಕೆಳಗಿನಿಂದ ಬಣ್ಣದ ನೀರನ್ನು ಸಿಂಪಡಿಸುತ್ತಾರೆ. ಸಾಂಪ್ರದಾಯಿಕ ಆಟವು ಪರ್ವತಾರೋಹಿ ಯಶಸ್ವಿಯಾಗಿ ಮೇಲಕ್ಕೆ ತಲುಪಿ ಅಲ್ಲಿ ಕಟ್ಟಿದ ಹಣ್ಣುಗಳನ್ನು ಕಿತ್ತು ಕೆಳಗಿನ ಜನರ ಮೇಲೆ ಎಸೆಯುವುದರೊಂದಿಗೆ ಕೊನೆ. ನಮ್ಮ ಸುರಪುರ ನಾಡಿನ ಸುಂದರ ತಾಣಗಳ ಕುರಿತು ಮತ್ತೊಮ್ಮೆ ಸುರಪುರ ನಾಡಿನ ಗತ ವೈಭವವನ್ನ ನಿಮ್ಮೆಲ್ಲರ ಮುಂದೆ ಮತ್ತೆ ತೆರೆದಿಡುವಂತ ಈ ಗೀತೆಯನ್ನ ಹೊರತರಲಾಗಿದೆ. ಕೇಳಿ ಆನಂದಿಸಿ. ಸಾಹಿತ್ಯ ಯಮನಪ್ಪ ಕೊಡಚಿ ಮಂಗಿಹಾಳ್, ಗಾಯನ ಶಿವು ಅಂಗಡಿ ಮಂಗಿಹಾಳ್, ಧ್ವನಿ ಮುದ್ರಣ ಹೃದಯ ಸಂಗಮ ರೆಕಾರ್ಡಿಂಗ್ ಸ್ಟುಡಿಯೋ ಲಿಂಗಸಗೂರು. ಸಗರ ನಾಡಲಿ ಸುರಪುರ ಬಲು ಸುಂದರ, ಹೋ 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 ಸುಂದರ, ಬಾ ಚಿತ್ತಾರ. ಶ್ರೀ ವೇಣುಗೋಪಾಲ ಸ್ವಾಮಿ ಮಂದಿರ, ಹೋ 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 ಮಂದಿರ,
ನೋಡಲು ಸಡಗರ. ಈ ಮಣ್ಣಿನ ವಾಸನೆ ಶ್ರೀಗಂಧದ ಸೇವನೆ, ಕೋಟೆಯ ನಾಡಿದು ಶೂರರ ತವರಿದು, ಕೃಷ್ಣೆಯ ಮಡಿಲಿದು ನೋಡುವ. ಸಗರ ನಾಡಲಿ ಸುರಪುರ ಬಲು ಸುಂದರ, ಓ ಸುಂದರ ನೋಡು ಬಾ ಚಿತ್ತಾರ. ಗೋಸಲ ವಂಶದಲ್ಲಿ ಹುಟ್ಟಿದ ಕಲಿಬೀರ, ನಾಲ್ವಡಿ ರಾಜ ವೆಂಕಟಪ್ಪ ನಾಯಕರ. ಭೂಲೋಕ ವೈಕುಂಠ ತಿರುಪತಿ ವೆಂಕಟೇಶನ ದೇವಸ್ಥಾನಕ್ಕೆ ಕೊಡುಗೆ ಅಪಾರ. ಶ್ರೀ ವೇಣುಗೋಪಾಲ ಸ್ವಾಮಿ ದೇವರ ಜಾತ್ರೆಯ ಸಡಗರ, ಹಾಲಗಂಬಾದು ಕುಳಿ ನೋಡಲು ಬರುವರು ಭಕ್ತರ. ಕುಸ್ತಿಯ ಆಟವು ಸೆಳೆವುದು ನೋಟವು, ಕಲೆ ಸಾಹಿತ್ಯ ಸಂಸ್ಕೃತಿ ಕಲಿಗಳು ಹುಟ್ಟಿದ ಶೂರರ ನಾಡಿದು. ಸಗರ ನಾಡಲಿ ಸುರಪುರ ಬಲು ಸುಂದರ, ಓಹೋ ಸುಂದರ ನೋಡು ಬಾ ಚಿತ್ತಾರ. ದೇವರ ಗೋನಾಲ ಪುಣ್ಯ ಭೂಮಿಯಲ್ಲಿ, ಪಂಚಳ ಕುಲದಲ್ಲಿ ಅವತರ ಮೌನೇಶ. ಶಿವನ ಅವತಾರಿ ಮಹಿಮಾ ಪುರುಷ ಜ್ಞಾನಿ, ತಿಂತಣಿಯಲ್ಲಿ ನೆಲೆಸಿದ ಶ್ರೀ ಮೌನೇಶ. ವಾಗಣಗೆರೆಯ ಕೋಟೆಯ ನೋಟದಿ ವೈಭವ ತುಂಬಿದೆ, ಬೋನಳ ಕೆರೆಯ ಪಕ್ಷಿ ಧಾಮವು ಸೊಬಗಲಿ ಸೆಳೆದಿದೆ. ಶರಣರ ನಾಡಿದು ಶೂರರ ಬೀಡಿದು, ಕಾಲಜ್ಞಾನಿ ಕೊಡೆಕಲ ಬಸವಣ್ಣನವರ ಶರಣರ ನಾಡಿದು. ಸಗರ ನಾಡಲಿ ಸುರಪುರ ಬಲು ಸುಂದರ, ಓಹೋ ಸುಂದರ ನೋಡು ಬಾ ಚಿತ್ತಾರ. ಶ್ರೀ ವೇಣುಗೋಪಾಲ ಸ್ವಾಮಿ ಮಂದಿರ, ಓಹೋ ಮಂದಿರ ನೋಡಲು ಸಡಗರ. ಈ ಮಣ್ಣಿನ ವಾಸನೆ ಶ್ರೀಗಂಧದ ಸೇವನೆ, ಕೋಟೆಯ